ಕೋರ್ಟ್ಗೆ ಬಂದಿದ್ದಾರೆ ಈಗ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದಿದ್ದಾರೆ ಇದೀಗ. ಅದರ ಲೈವ್ ವಿಷನ್ಸ್ ಗಮನಿಸಬೇಕು ಏನೇನು ಅಪ್ಡೇಟ್ ಆಗಿದೆ ಅಂತ ಹೇಳಿ. 13 ಆರೋಪಿಗಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಜಡ್ಜ್ ನಿವಾಸಕ್ಕೆ ಅಂತ ಹೇಳಲಾಗ್ತಾ ಇತ್ತು, ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ನ. ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ 13 ಜನ ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ವಿಶ್ವನಾಥ್ ಸಿ ಗೌಡರ್ ನ್ಯಾಯಾಧೀಶರು. ನೋಡ್ಬೇಕು ಇನ್ನೇನಾಗುತ್ತೆ ಜಡ್ಜ್ ಮುಂದೆ ಅಂತ. 24ನೇ ACMM ಕೋರ್ಟ್ನ ನ್ಯಾಯಾಧೀಶರು ವಿಶ್ವನಾಥ್ ಸಿ ಗೌಡರ್ ಅವರ ಮುಂದೆ ಈ 13 ಆರೋಪಿಗಳನ್ನು ಕೂಡ ಹಾಜರುಪಡಿಸ್ತಾರೆ. ಏನಾಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್? ಸಿಂಪಲ್, ಕಸ್ಟಡಿಗೆ ತೆಗೆದುಕೊಳ್ತಾರೆ. ತನಿಖೆಯ ಆಳ ಅಗಲ ಇನ್ನಷ್ಟು ಇದೆ. ಆರೋಪಿಗಳು ಯಾರು ಕೂಡ ಸತ್ಯಾಸತ್ಯತೆಯನ್ನು ಕಕ್ಕುತ್ತಾ ಇಲ್ಲ, ನಮಗೆ ಸೂಕ್ತ ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲ. ಸೊ ಹೀಗಾಗಿ ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಬೇಕು, ಸ್ಥಳ ಮಹಜರು ಮಾಡಿಸಬೇಕು, ಮಾಹಿತಿಯನ್ನು ಹೆಕ್ಕಿ ತೆಗಿಬೇಕು. ಹೀಗಾಗಿ ನಮಗೆ ಕಸ್ಟಡಿ ಕೊಡಲೇಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಡ್ತಾರೆ. ಅದಕ್ಕೆ ದರ್ಶನ್ ಪರ ವಕೀಲರು ಏನು ಹೇಳ್ತಾರೆ ಕಾದು ನೋಡಬೇಕು. ಆಬ್ವಿಯಸ್ಲಿ ಅವರು ಕಸ್ಟಡಿಗೆ ಬೇಡ, ಆಲ್ರೆಡಿ ಕೊಟ್ಟಿದ್ದಾರೆ, ನಮ್ಮ ಕಕ್ಷಿದಾರರು ನಿರಪರಾಧಿಗಳು ಅಂತ ಹೇಳ್ತಾರೆ. ಬಟ್ 13 ಜನ ಇರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಅವರೆಲ್ಲರ ಪಾತ್ರ ಕೂಡ ಇರೋದ್ರಿಂದಾಗಿ, ಅದು ಅಲ್ಲದೆ ಕೊಲೆ ಕೇಸ್ ಆಗಿರೋದ್ರಿಂದಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸೋ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಹೀಗಾಗಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. 302, 201, 364 ಕೊಲೆ, ಸಾಕ್ಷಿ ನಾಶ, ಕಿಡ್ನಾಪ್ ಕೇಸ್. ನಾನು ಆಗಲೇ ಹೇಳ್ತಾ ಇದ್ದೆ, ರೇಣುಕಾಸ್ವಾಮಿಯನ್ನ ಹೆದರಿಸೋ ಬರದಲ್ಲಿ ಹೊಡೆದು ಬಡ್ದು ಬುದ್ಧಿವಾದ ಹೇಳೋದು ಬಿಟ್ಟು ಕೋಪದ ಕೈಗೆ ಬುದ್ಧಿ ಕೊಟ್ಟು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡ್ತಾರೆ ಅನ್ನೋ ಆರೋಪ ಇವ್ರ ಮೇಲಿರೋ. ಮರ್ಮಾಂಗಕ್ಕೆ ಒದ್ದು ಸುಮಾರು 15 ಕಡೆಗಳಲ್ಲಿ ಹಲ್ಲೆ ನಡೆಸಲಾಗಿದೆ. ಅದಾದ ಮೇಲೆ ಮೋರಿಗೆ ಬಿಸಾಕ್ತಾರೆ. ಆಟೋದಲ್ಲಿ ಕರ್ಕೊಂಡು ಬಂದು ಮೋರಿಗೆ ಬಿಸಾಕ್ಬಿಡ್ತಾರೆ ಆ ಶವವನ್ನು. ರೇಣುಕಾಸ್ವಾಮಿಯವರ ಶವವನ್ನು ಮೋರಿಗೆ ಬಿಸಾಕ್ತಾರೆ. ಅದನ್ನು ಕಂಡಂತಹ, ಅಂದರೆ ಬೆಳಗ್ಗೆ ಎದ್ದು ತೇಲ್ತಾ ಇತ್ತಲ್ಲ ಶವ, ಅದನ್ನು ಕಂಡಂತಹ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಇನ್ಫಾರ್ಮ್ ಕೊಡ್ತಾರೆ, ಸರ್ ಹಿಂಗಾಗಿದೆ ಅಂತ ಹೇಳಿ. ಅವ್ರ ಸ್ಥಳಕ್ಕೆ ಬಂದು ಮೊದಲಿಗೆ ಮುಖ ಚಹರೆಯೇ ಗೊತ್ತಾಗ್ತಾ ಇರಲಿಲ್ಲ, ಗುರುತೇ ಸಿಗ್ತಾ ಇರಲಿಲ್ಲ. ಮತ್ತೊಂದು ಅಪ್ಡೇಟ್, ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ಗೆ ಕರೆತಂದಿದ್ದಾರೆ ಪೊಲೀಸರು. ಗ್ಯಾಂಗ್ನ ಸದಸ್ಯರು 13. ಜಡ್ಜ್ ಮುಂದೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ. 24ನೇ ACMM ಕೋರ್ಟ್ನ ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಅವರ ಮುಂದೆ ಹಾಜರುಪಡಿಸ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿ ನಂಬರ್ 1. ಕೊಲೆ ಕೇಸ್ನಲ್ಲಿ ಪವಿತ್ರ A1 ಆದ್ರೆ ದರ್ಶನ್ A2. ದರ್ಶನ್ ಅಂಡ್ ಗ್ಯಾಂಗ್ 13 ಜನರ ತಂಡ ಈಗ ಪೊಲೀಸರು ಅವರೆಲ್ಲರನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಈ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಅಂದ್ರೆ A1 ಪವಿತ್ರ ಗೌಡ, A2 ದರ್ಶನ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್, ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಭರತ್, ಏನೇನಾಗ್ತಾ ಇದೆ ಡೆವಲಪ್ಮೆಂಟ್ಸ್? ಈಗಾಗಲೇ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 13 ಜನರ ಆರೋಪಿಗಳನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಒಂದು ಪ್ರಕರಣದ ಯಾವುದೇ ಪ್ರಕರಣ ಇರ್ಬೋದು, ಸೊ ಆರೋಪಿಗಳನ್ನ ವಶಕ್ಕೆ ಪಡೆದಂತ 24 ಗಂಟೆಯ ಒಳಗಾಗಿ ಒಂದು ನ್ಯಾಯಾಧೀಶ ಮುಂದೆ ಹಾಜರುಪಡಿಸಬೇಕಾಗ್ತದೆ. ಹಾಗಾಗಿ ಆ ಒಂದು ಪ್ರೊಸೀಜರ್ ಅನ್ನ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಮೊದಲಿಗೆ ಒಂದು ಬೋರಿಂಗ್ ಆಸ್ಪತ್ರೆಯಲ್ಲಿ 13 ಜನ ಆರೋಪಿಗಳಿಗೂ ಒಂದು ಪ್ರಾಥಮಿಕ ಹಂತದ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಯಿತು. ಅದಾದ ನಂತರ ಇದೀಗ ಏನು 24ನೇ ACMM ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಆರೋಪಿಗಳನ್ನ ಹಾಜರುಪಡಿಸಿದ ನಂತರದಲ್ಲಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ತನಿಖೆ ಅವಶ್ಯಕತೆ ಇರೋದ್ರಿಂದ ಆ ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಒಂದು ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ಸಂಗ್ರಹ ಮಾಡಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಈಗಾಗಲೇ ಪೊಲೀಸರು ಸಂಗ್ರಹ ಮಾಡಿಕೊಂಡು ಈ ಪ್ರಾಥಮಿಕ ಹಂತದಲ್ಲಿ ಭರತ್ ಹಾಗೆ ಹೋಲ್ಡ್ ಅಲ್ಲೇ ನಮ್ಮ ಪೊಲೀಸ್ನವರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡ್ಬಂದಿದ್ರು.
ಅವರನ್ನು ಸಾಮಾನ್ಯವಾಗಿ ಬೇರೆ ರೋಗಿಗಳಂತೆ ಆರೋಪಿಗಳಿಗೆ ಏನು ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ MLC ಕೇಸಸಲ್ಲಿ ಕ್ರಮಬದ್ಧವಾಗಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿದ್ದೀವಿ. ಅವ್ರಿಗೆ ಜನರಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, BP ಆಗಿರ್ಬೋದು, ಶುಗರು, ECG, ಎಸೆನ್ಷಿಯಲ್ ಇಮ್ಮಿಡಿಯೇಟಾಗಿ ಏನು ಬೇಕದು ಎಸೆನ್ಷಿಯಲ್ ಟೆಸ್ಟ್ನೆಲ್ಲ ನಾವು ಮಾಡಿದ್ದೀವಿ. ದರ್ಶನ್ ಅವರು ತುಂಬ ಆರೋಗ್ಯವಾಗಿದ್ದಾರೆ, ಸ್ಟೇಬಲ್ ಇದ್ದಾರೆ. ಯಾವುದೇ ರೀತಿಯ ಶುಗರ್ ಆಗಲಿ BP ಆಗಲಿ ಏನೂ ಇಲ್ಲ ಅಂತ ನಮಗೆ ತಿಳಿಸಿರ್ತಾರೆ. ಅದೇ ರೀತಿ ಪವಿತ್ರ ಗೌಡವ್ರಿಗೂ ಅವ್ರನ್ನೂ ಆರೋಗ್ಯ ಸ್ಥಿತಿ ಸ್ಟೇಬಲ್ ಇದೆ. ಯಾವುದೇ ರೀತಿಯ ಅವ್ರಿಗೆ ರೋಗಗಳ ಬಗ್ಗೆ ಅವರು ನಮಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಮ್ಮ ECG, BP, ಶುಗರ್, ಆಮೇಲೆ ಎಕ್ಸಾಮಿನೇಷನ್, ಹಾರ್ಟ್ ರೇಟ್ ಎಲ್ಲ ಎವ್ರಿಥಿಂಗ್ ವಿ ಹ್ಯಾವ್ ಡನ್ ಪ್ರಾಪರ್ಲಿ. ನಮ್ಮ ಕೊಲೀಗ್ಸ್ ಆಗಿರ್ತಕ್ಕಂಥ ಫಿಸಿಷಿಯನ್ಸು, ಸರ್ಜನ್ಸು, ರೇಡಿಯಾಲಜಿಸ್ಟು, ಎಕೋ ಟೆಕ್ನಿಷಿಯನ್ನು, ECG ಟೆಕ್ನಿಷಿಯನ್ಸು ಎವ್ರಿಬಡಿ ಆ್ಯಂಡ್ ಆಲ್ ಅವರ್ ಸಪೋರ್ಟಿವ್ ಸ್ಟಾಫ್ ಎಲ್ಲರೂ ಅವ್ರನ್ನ ಭಾಳ ನೀಟಾಗಿ ಪರೀಕ್ಷೆ ಮಾಡಿದ್ದೀವಿ. ಯಾರೊಬ್ಬರಿಗೂ ತೀವ್ರಕರವಾದ ಕಾಯಿಲೆಗಳಾಗಲಿ ಯಾವುದೇ ರೀತಿ ಇಲ್ಲ. ಅವರ ಆರೋಗ್ಯ ಸ್ಥಿತಿ ಎಲ್ಲರದ್ದು ಸುಮಾರು 13 ಜನದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅವರು ನಾವು ಏನು ಕೇಳಿದ್ರಿ, ಅವರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಯಾರೊಬ್ಬರು ನಮಗೆ ಸ್ಪಂದನೆ ಮಾಡದೇ ಇಲ್ಲ, ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ಇಲ್ಲ ನಮ್ಮಲ್ಲಿ ಯಾವುದೇ ಮೆಡಿಕಲ್ ಎಕ್ಸಾಮಿನೇಷನ್ನು ಫಸ್ಟು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ. ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರು MLC ರಿಜಿಸ್ಟ್ರಲ್ಲಿ ಪ್ರತಿಯೊಬ್ಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆ ನಂತರ ಅವ್ರಿಗೆ ಯಾವ ಆರೋಗ್ಯಕ್ಕೆ ಯಾವ್ದು ಸಂಬಂಧಪಟ್ಟ ಕಾಯಿಲೆ ಇದೆಯೋ ಅದರ ಪ್ರಕಾರ ಫಿಸಿಷಿಯನ್ನು, ಸರ್ಜನ್ನು ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ಅದರಂತೆ ಎಲ್ಲರೂ ಪರೀಕ್ಷೆ ಮಾಡಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ನಮ್ಮದೇ ಆದಂಥ ಕಟ್ಟಡಕ್ಕೆ ಕರ್ಕೊಂಡೋಗಿರೋದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಬೈ ರೂಟ್ ಮಿಸ್ ಆಗಿರ್ಬೋದು, ಅಥವಾ ಈ ಕ್ರೌಡು ಇದರಿಂದ ತಗೊಂಡೋಗಿರ್ಬೋದು. ಅಲ್ಲಮ್ಮ ಅದು ನನಗೆ ಗೊತ್ತಿಲ್ಲ. ನಾನು ಆಸ್ಪತ್ರೆಯಲ್ಲಿ ಒಳಗಡೆ ಬ್ಯುಸಿ ಇದ್ದಿದ್ದರಿಂದ ಅವ್ರು ಯಾವ ರೀತಿ ಬಂದರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಮಗೆ ಆಸ್ಪತ್ರೆಯಲ್ಲಿ ಒಳಗಡೆ ಬಂದರೂ ನಾವು ಪರೀಕ್ಷೆ ಮಾಡಿದ್ದೀವಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.